Congratulations to the entire KTPOA team on this important milestone. As we approach an important tone of this memorable event, it is time to express our gratitude to all those who support us. May I invite Dr. Hema Malini MJ, Vice President, KTPOA, Director Placements at Acharya Institutes, to deliver. ಇರೋದು ಎಲ್ಲ ಕಾಲೇಜಿನ ಒಟ್ಟಿಗೆ ಕರ್ನಾಟಕದಲ್ಲಿರೋದು ಇಂಜಿನಿಯರಿಂಗು, ಡಿಗ್ರಿ, MC ಎಸ್ಪೆಷಲಿ ಎಲ್ಲರನ್ನು ಸೇರಿಕೊಂಡು ಒಂದು ಎಂಪ್ಲಾಯಬಿಲಿಟಿ ಕೊಡಬೇಕು, ಒಂದು ಪ್ಲೇಸ್ಮೆಂಟ್ಸ್ ಕೊಡಬೇಕು. ನಾನು ರೂರಲ್ ಸೆಕ್ಟರ್ ಸುಮಾರು ಸತಿ ಹೋಗಿದ್ದೀನಿ. ರೂರಲ್ ಸೆಕ್ಟ್ರಲ್ಲಿ ಮಕ್ಕಳಿಗೆ ಭಾಳ ಕಷ್ಟ, ಜಾಬ್ಸ್, ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ. ಸೊ ಅದು ಎಲ್ಲ ನಾವೆಲ್ಲ ಒಟ್ಟಿಗೆ ಅದಕ್ಕೆ ಒಂದು ಡಿಸೈಡ್ ಮಾಡಿದ್ದೀವಿ. 1 ವರ್ಷದಿಂದ ನಡೀತಾ ಇದೆ ನಮ್ಮ ಮೀಟಿಂಗ್. ಸೊ ವಾಟ್ ವಿ ಕ್ಯಾನ್ ಡೂ ಅದಕ್ಕೋಸ್ಕರ. ಆ್ಯಂಡ್ ರೈತರ ಮಕ್ಕಳಿಗೆ ಸುಮಾರು ಜನ ರೈತರ ಮಕ್ಕಳಿದ್ದಾರೆ, ಎಲ್ಲ ಕಡೆ ಓದ್ತಾ ಇದ್ದಾರೆ, ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, MTech ಓದ್ತಾ ಇದ್ದಾರೆ. ಅವ್ರಿಗೆ ಒಂದು ರೀತಿಯಲ್ಲಿ ಒಂದು ಅಪ್ಲಿಫ್ಟ್ ಮಾಡಿ ಗೆಟ್ ದಮ್ ಇನ್ ಟು ಕಾರ್ಪೊರೇಟ್ ವರ್ಲ್ಡ್. ಆ್ಯಂಡ್ ಸುಮಾರು ಕಂಪ್ನೀಸ್ ಇದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಎಲ್ಲ ಬ್ಯಾಂಗ್ಳೂರು ಕಂಪ್ನೀಸೇ ಒಟ್ಟಿಗೆ ಸೇರಿಕೊಂಡು ಇವ್ರಿಗೆ ಎಂಪ್ಲಾಯಬಿಲಿಟಿ ಕೊಟ್ಟರೆ ಇವ್ರಿಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ಅವೇರ್ನೆಸ್ ತರಬೇಕು, ಸಪೋರ್ಟ್ ಬೇಕು. ಆ್ಯಂಡ್ ವಿ ನೀಡ್ ಆಲ್ ಸಪೋರ್ಟ್ ಫ್ರಮ್ ದ ಮಿನಿಸ್ಟ್ರಿ ಎಸ್ ವೆಲ್, ಸೊ ದ್ಯಾಟ್ ನಾವು ಒಟ್ಟಿಗೆ ಹೋಗಿ ಏನೋ ಒಂದು ಮಾಡಿ. ಸರ್, ಈಗ ಬೆಂಗಳೂರಿನಲ್ಲಿರೋ ಕಾಲೇಜ್ಗಳಲ್ಲಿ ಈ ಕ್ಯಾಂಪಸ್ ಸೆಲೆಕ್ಷನ್ ಆಗೋದು ಕೆಲವೇ ಕಾಲೇಜ್ಗಳಲ್ಲಿ, ಎಸ್, ಕೆಲವೇ ಗಲ್ಲೆಣಿಕೆ ಕಾಲೇಜ್ಗಳಲ್ಲಿ. ಎಸ್, ಇಲ್ಲಿ ಹುಡುಗರಲ್ಲಿ ಪೊಟೆನ್ಷಿಯಾಲಿಟಿ ಇರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ ಇರೋದಿಲ್ಲ. ಅದು ಇವರ ಮೊದಲನೇ ಕೊರತೆ ಅಂತ ಕಾಣಿಸುತ್ತೆ. ಎಸ್. ಈ ಕೊರತೆನ ಯಾವ ರೀತಿ ನೀಗಿಸ್ತೀರಾ ಸರ್? ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಈಗ ನಮ್ಮ ಎಲ್ಲ ಕಾಲೇಜ್ಗಳಿಗೂ ಎಲ್ಲ ಕಂಪ್ನಿಗಳು ಹೋಗೋದಿಲ್ಲ. ಅದು ನಮ್ಮ ಇರೋ ಇದು ಸಿಸ್ಟಮ್ ಹಂಗಿದೆ. ಈಗ ಅದನ್ನು ಮುರಿಯೋದಕ್ಕೋಸ್ಕರನೇ ಈ ಕರ್ನಾಟಕ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಅಸೋಸಿಯೇಷನ್ ಈಗ ಫಾರ್ಮ್ ಆಗಿರೋದು. ಏಕೆಂತಂದರೆ ಈಗ ಒಂದು ಕಂಪನಿ ಒಂದೇ ಕಾಲೇಜ್ಗೆ ಹೋಗ್ತಾ ಇರುತ್ತೆ, ಅದನ್ನೇ ಅವ್ರನ್ನೇ ತೊಗೊಳ್ತಾ ಇರ್ತಾರೆ. ಆ ಬೇರೆ ಕಾಲೇಜ್ ಅವ್ರ ಬಗ್ಗೆ ಏನೂ ಅವ್ರ ಬಗ್ಗೆ ಗೊತ್ತಾಗಿರೋದಿಲ್ಲ. ಏಕೆಂದರೆ ನಮ್ಮ ಕಾನ್ಸೆಪ್ಟ್ ಏನು ಅಂತಂದರೆ, ಎಲ್ಲ ಕಾಲೇಜಲ್ಲೂ ಮಕ್ಕಳುಗಳು ಇದ್ದೇ ಇದ್ದಾರೆ. ಸ್ಕಿಮ್ ಅಂತ ಏನು ಹೇಳ್ತೀವಿ, ಮೇಲ್ ದರ್ಜೆನಲ್ಲಿರೋ ಹುಡುಗರು ಎಲ್ಲ ಕಾಲೇಜಿನಲ್ಲೂ ಸಿಗ್ತಾರೆ. ಅವ್ರುಗಳಿಗೆ ಆ ಕಾಲೇಜಲ್ಲಿ ಕೆಲಸ ಓದ್ತಾ ಇದ್ದಾರೆ ಅಂತಂದ್ಬಿಟ್ಟು ಇವ್ರಿಗೆ ಗೊತ್ತಾಗೋದಿಲ್ಲ ಕಂಪನಿಯವ್ರಿಗೆ. ಅದಕ್ಕೋಸ್ಕರ ಈಗೇನು ಮಾಡ್ತಾಯಿದ್ದೀವಿ, ನಾವು ಎಲ್ಲ ಕಾಲೇಜ್ ಹುಡುಗರೂ ಅವ್ರು ಯಾವುದೇ ಕಾಲೇಜ್ ಆಗಲಿ, ಓಕೆ, ಈ ಕರ್ನಾಟಕ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಅಸೋಸಿಯೇಷನ್ನಲ್ಲಿ ನಮ್ಮ ಯಾರು ರಿಜಿಸ್ಟರ್ ಆಗಿರೋ ಕಾಲೇಜುಗಳಿದೆ, ಇದು ಆಮೇಲೆ ಇವರು ಪ್ಲೇಸ್ಮೆಂಟ್ ಆಫೀಸರ್ಸ್ ಇದ್ದಾರೆ, ಅವ್ರುಗಳನ್ನು ನಾವು ನಿಮ್ಮ ಹುಡುಗರನ್ನ ನಮ್ಮ ಇದ್ರ ಒಟ್ಟಿಗೆ ನಾವು ಒಗ್ಗೂಡಿಸ್ತೀವಿ. ಈ ಒಗ್ಗೂಡಿಸಿದ ಮೇಲೆ ಏನಾಗುತ್ತೆ ಅಂತಂದರೆ, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಈ ಆರ್ಗನೈಸೇಷನ್ ನಾವು ಶುರು ಮಾಡಿರೋದು. ಮೇಯ್ನ್ ಏಮ್ ಇರೋದು ಸರ್, ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ನಾನು ಮಾತಾಡ್ತೀನಿ. ಅದನ್ನು ಹೆಚ್ಚಿಸೋದು ಏನು ಇನಿಷಿಯೇಟಿವ್ಸ್? ಸರ್, ಕಮ್ಯುನಿಕೇಷನ್ ಸ್ಕಿಲ್ ಬರೋದು, ಅದನ್ನು ಅವೇರ್ನೆಸ್ ತರಬೇಕು ಎಲ್ಲ ಕಾಲೇಜುಗಳಿಗೆ. ಸೊ ಎಲ್ಲ ಕಾಲೇಜಿಗೆ ಆಲ್ ಇಂಡಸ್ಟ್ರಿ ಬೇಕು, ಎಲ್ಲ ಇಂಡಸ್ಟ್ರಿಯವ್ರನ್ನ ಅಲ್ಲಿ ಕರೆಸ್ಬೇಕು. ಅವ್ರಿಗೆ ಅದ್ರ ಬಗ್ಗೆ ಇಂಪಾರ್ಟೆನ್ಸ್, ಫಸ್ಟ್ ಅವೇರ್ನೆಸ್. ಬಿಕಾಸ್ ನಾವು ನೋಡಿದ್ದೀವಿ ಸುಮಾರು ಜೊತೆ ಎಲ್ಲ ಸೇರಿಕೊಂಡು ಎಲ್ಲ ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡೋದು, ಕಮ್ಯುನಿಕೇಷನ್ ಇಂಪ್ರೂವ್ ಆಗಲ್ಲ. ಸೊ ನಾವು ಅವೇರ್ನೆಸ್ ಕೊಟ್ಬಿಟ್ಟು ಅವ್ರು ಪ್ರಯತ್ನ ಪಡಬೇಕು. ದಿವಸ ಕನ್ನಡದಲ್ಲಿ ಮಾತಾಡೋದು, ಇಂಗ್ಲೀಷಲ್ಲಿ ಮಾತಾಡೋದು, ಸೊ ದ್ಯಾಟ್ ಕಮ್ಯುನಿಕೇಷನ್ ಕ್ಯಾನ್ ಇಂಪ್ರೂವ್. ಬಿಕಾಸ್ ಕಮ್ಯುನಿಕೇಷನ್ ಬೇಕೇ ಬೇಕು. ಅವ್ರ ಕಮ್ಯುನಿಕೇಷನ್ ಇಂಟರ್ವ್ಯೂ ನೀವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಎಸ್ಪೆಷಲಿ ಇಂಗ್ಲೀಷ್ ರಿಟರ್ನ್ ಸ್ಕಿಲ್ಸ್, ಅದು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ವಿ ಆರ್ ಇನ್ವಾಲ್ವಿಂಗ್ ಇಂಡಸ್ಟ್ರಿಯಲ್ಲೂ CSR ಆ್ಯಕ್ಟಿವಿಟೀಸ್ ಇದೆ, ಅವ್ರನ್ನ ಇನ್ವಾಲ್ವ್ ಮಾಡಿ ವಿ ವಿಲ್ ಎನ್ಶ್ಯೂರ್ ರೂರಲ್ ಸೆಕ್ಟರ್ ಇದೆಯಲ್ಲ ಎಲ್ಲದಲ್ಲೇ ಇಂಪ್ರೂವ್ಮೆಂಟ್ ಆಗುತ್ತೆ ಕಮ್ಯುನಿಕೇಷನ್. ಸೊ ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀವಿ ಸರ್ ಪ್ರೋಗ್ರಾಮ್? ಸರ್, ನಾವು ಪ್ಲ್ಯಾನ್ ಮಾಡಿದ್ದೀವಿ ಸುಮಾರು ದಿವಸದಿಂದ, ಬಟ್ ಓನ್ಲಿ ಫ್ರಮ್ 1 ಇಯರಿಂದ ನಾವು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಬಟ್ ನನಗಾಗಿರೋದು ಆಲ್ಮೋಸ್ಟ್ 25 ವರ್ಷದ ಮೇಲಾಗಿದೆ ಇದೆಲ್ಲ ಮಾಡ್ತಾ ಇರೋದು. ಆ್ಯಂಡ್ ಎಲ್ಲ ಕಡೆ ಸಕ್ಸಸ್ ಸ್ಟೋರಿ ಇದೆ, ನೋ ಪ್ರಾಬ್ಲಮ್ ಎಟ್ ಆಲ್. ಎಲ್ಲ ಹುಡುಗರು ಒಳ್ಳೆಯವರಿದ್ದಾರೆ, ಆಲ್ ಆರ್ ಟ್ಯಾಲೆಂಟೆಡ್, ಎಲ್ಲ ಹುಡುಗರು ಟ್ಯಾಲೆಂಟ್ ಇದ್ದಾರೆ. ಓನ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡಿ SWOT ಅನಾಲಿಸಿಸ್ ಮಾಡಿ ಅವ್ರಿಗೆ ಅಂಥ ಟ್ರೈನಿಂಗು ಅವೇರ್ನೆಸ್ ಕೊಟ್ಟರೆ ಐ ಥಿಂಕ್ ನಮಗೆ ಪ್ರಾಬ್ಲಮೇ ಇಲ್ಲ ಕರ್ನಾಟಕ ಹುಡುಗರಿಗೆ ಎಂಪ್ಲಾಯ್ಮೆಂಟ್ಸ್. ಸರ್, ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ಏನಾದರೂ ಫ್ರೂಟ್ಫುಲ್ ಇಂಪ್ಯಾಕ್ಟ್ ಏನಾದರೂ ಔಟ್ಪುಟ್ ಬಂದಿದೆಯಾ ಸರ್? ನಾವೇನು ಮಾಡ್ತೀವಿ, ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಐಡೆಂಟಿಫೈ ಮಾಡಿ ಅವ್ರದ್ದು ಏನು ವೀಕ್ನೆಸ್ ಇದೆ, ಅವ್ರದ್ದು ಏನು ಸ್ಟ್ರೆಂಗ್ತ್ ಇದೆ, ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅದರ ಬಗ್ಗೆ ಅವ್ರಿಗೆ ಟ್ರೈನಿಂಗ್ ಕೊಡೋದಂತ ಯೋಚನೆ ಮಾಡ್ತೇವೆ. ಆ್ಯಂಡ್
ನಾನು BGS ಅಲ್ಲಿ ವರ್ಕ್ ಮಾಡಿದ್ದೀನಿ, ಬೆಳ್ಳೂರು ಕ್ರಾಸಲ್ಲಿ ವರ್ಕ್ ಮಾಡಿದ್ದೀನಿ, ಚಿಕ್ಕಮಂಗ್ಳೂರಲ್ಲಿ ವರ್ಕ್ ಮಾಡಿದ್ದೀನಿ. ನಾನು ನೋಡಿದ್ದೀನಿ ಹುಡುಗರು ತುಂಬ ಒಳ್ಳೆಯದು. ಅವ್ರಿಗೆ ಓನ್ಲಿ ಒಂದು ಸ್ವಲ್ಪ ಮೋಟಿವೇಶನ್ ಕೊಟ್ಟು ಅವೇರ್ನೆಸ್ ಅಂದರೆ ಕೆಲಸ ಭಾಳ ಈಸಿ. ತಮ್ಮ ಪರಿಚಯ ಸರ್. ನಾನು ಗುರುಚರಣ್ ಸಿಂಗ್. ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್, UVCಯಲ್ಲಿ ಓದಿದ್ದೀನಿ. ಆಮೇಲೆ ನಾನು MBA ಮಾಡಿದೆ. ಆಮೇಲೆ ಒಂದು PhD ಮಾಡಿದ್ದೀನಿ HR ಅಲ್ಲಿ. ಅಲ್ಲ, ಇಲ್ಲಿ ತಮ್ಮ ಜವಾಬ್ದಾರಿ ಇಲ್ಲಿ ಆರ್ಗನೈಸೇಷನ್ ಇಲ್ಲಿ ವರ್ಕ್ ಮಾಡ್ತಾ ಇರೋದು ಅದಕ್ಕೆ ಹೇಳಿದ್ರು. ಅಲ್ಲ ಅಸೋಸಿಯೇಷನ್. ಸೊ ಎಲ್ಲರೂ ಒಟ್ಟಿಗೆ ತೊಗೊಂಡು ಫುಲ್ ಕರ್ನಾಟಕ ಫುಲ್ ಡಿವೈಡ್ ಮಾಡಿಬಿಡೋದು 7 ಝೋನ್ಸ್. ಆ 7 ಝೋನ್ಸ್ಗೆ ಇಂಡಿವಿಜುವಲ್ ನಾವು ಅಟೆನ್ಷನ್ ಕೊಟ್ಟರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ಕಂಪ್ನೀಸ್ಗೂ ಒಳ್ಳೆಯದಾಗುತ್ತೆ, ನಮ್ಮ ಹುಡುಗರಿಗೂ ಒಳ್ಳೆಯದಾಗುತ್ತೆ. ನನ್ನ ಹೆಸರು ರವಿಕುಮಾರ್ ಅಂತ. ನನಗೆ 40 ವರ್ಷದ ಮೇಲೆ ಇದ್ರ ಇಂಡಸ್ಟ್ರಿ ಮತ್ತು ಅಕಾಡೆಮಿಕ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇದರಲ್ಲಿ ಅಕಾಡೆಮಿಕ್ಸಲ್ಲಿ 25 ವರ್ಷದಿಂದ ಮಾಡ್ತಾಯಿದ್ದೀನಿ. ನಾನು ಇದು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇದೆ, ಹೆಬ್ಬಾಳ್ RT ನಗರದಲ್ಲಿ. ಅದರಲ್ಲಿ ಹೆಡ್ ಕಾರ್ಪೊರೇಟ್ ರಿಲೇಷನ್ಸ್ ಅಂತ ಇದಾಗಿದ್ದೀನಿ, ಡೈರೆಕ್ಟರ್ ಇನ್ ಹೆಡ್ ಕಾರ್ಪೊರೇಟ್ ರಿಲೇಷನ್ಸು. ಇಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ಕರ್ನಾಟಕ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಅಸೋಸಿಯೇಷನ್. ಸಪ್ತಗಿರಿ NPS ಯೂನಿವರ್ಸಿಟಿಯಲ್ಲಿ ಅಲ್ಲೇ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಪ್ಲೇಸ್ಮೆಂಟ್, ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇಂಟ್ರಾಕ್ಷನ್ ಆ್ಯಂಡ್ ಕನ್ಸಲ್ಟೆನ್ಸಿಗೆ ಫುಲ್ ಯೂನಿವರ್ಸಿಟಿನ ನೋಡ್ಕೊಳ್ತಾ ಇದ್ದೀವಿ. ಟ್ರೈನಿಂಗು, ಪ್ಲೇಸ್ಮೆಂಟು, ಔಟ್